ಒಪ್ಪಂದವು ನಿಷ್ಫಲವಾಗಲು ಮುಖ್ಯವಾಗಿ 3 ಕಾರಣಗಳು. ಒಪ್ಪಂದದ ಭೌತಿಕ ನಿರ್ವಹಣೆ ಅಸಾಧ್ಯವಾದಾಗ. ಟೇಲರ್ ವರ್ಸಸ್ ಕಾಲ್ಡ್ವೆಲ್ ಪ್ರಕರಣದಲ್ಲಿ ವಿಷಯವಸ್ತು ಇಲ್ಲವಾಯಿತು. ಇದರಿಂದ ಒಪ್ಪಂದದ ನೆರವೇರಿಕೆ ಅಸಾಧ್ಯವಾಯಿತು. ಸೆಕೆಂಡ್ ಒನ್, ಒಪ್ಪಂದದ ಉದ್ದೇಶ ವಿಫಲವಾಗುವುದು. ಪ್ರತಿಯೊಂದು ಒಪ್ಪಂದಕ್ಕೂ ಒಂದು ನಿಶ್ಚಿತವಾದ ಉದ್ದೇಶ ಇರುತ್ತದೆ. ಆ ಉದ್ದೇಶ ವಿಫಲವಾದರೆ ಒಪ್ಪಂದದ ಭೌತಿಕ ನಿರ್ವಹಣೆ ಸಾಧ್ಯವಿದ್ದರೂ ಒಪ್ಪಂದವನ್ನು ನಿಭಾಯಿಸಲು ಪ್ರಯೋಜನವಿಲ್ಲವಾಗುವಂತಹ ಸಂದರ್ಭಗಳು. ಕೇಸ್ ಲಾ ನೋಡೋಣ. ಇದಕ್ಕೊಂದು ಪುರುಷೋತ್ತಮ ದಾಸ್ ವರ್ಸಸ್ ಬಾಟಲಾ ಮುನ್ಸಿಪಲ್ ಕಮಿಟಿ. ಈ ಪ್ರಕರಣದಲ್ಲಿ ಬಾಟಲಾ ಮುನ್ಸಿಪಲ್ ಕಮಿಟಿಯು ಒಂದು ಮೈದಾನವನ್ನು ಟಾಂಗಾ ಸ್ಟ್ಯಾಂಡ್ ಆಗಿ ಪರಿವರ್ತಿಸುವ ಉದ್ದೇಶದಿಂದ ಪುರುಷೋತ್ತಮ ದಾಸನಿಗೆ ಬಾಡಿಗೆಯಾಗಿ ಕೊಟ್ಟಿತು. ಯಾವುದು ಕೊಟ್ಟಿದ್ದು? ಮುನ್ಸಿಪಲ್ ಕಮಿಟಿ. ಯಾರಿಗೆ? ಟಾಂಗಾ ಸ್ಟ್ಯಾಂಡ್ ಆಗಿ ಪರಿವರ್ತಿಸಬೇಕಂತ ಹೇಳ್ಬಿಟ್ಟು ಪುರುಷೋತ್ತಮ ದಾಸನಿಗೆ ಬಾಡಿಗೆಗೆ ಕೊಡ್ತಾನೆ. ಒಪ್ಪಂದದ ಪ್ರಕಾರ ಪುರುಷೋತ್ತಮ ದಾಸನು 5,000 ರು ಮುನ್ಸಿಪಲ್ ಕಮಿಟಿಗೆ ತುಂಬಬೇಕು. ಟಾಂಗಾವಾಲರಿಂದ ಆತ ನಿಗದಿತ ಸೇವಾ ಶುಲ್ಕ ವಸೂಲಿ ಮಾಡಬಹುದು. ಪುರುಷೋತ್ತಮ ದಾಸನು ಮುನ್ಸಿಪಲ್ ಕಮಿಟಿಗೆ 5,000 ರೂಪಾಯಿ ತುಂಬಿದನು. ವರ್ಷ ಗತಿಸುತ್ತಾ ಬಂದರೂ ಯಾವುದೇ ಟಾಂಗಾವಾಲನು ಅಲ್ಲಿ ಟಾಂಗಾ ನಿಲ್ಲಿಸಲು ಬರಲಿಲ್ಲ. ಆದ್ದರಿಂದ ತಾನು ಮುನ್ಸಿಪಲ್ ಕಮಿಟಿಗೆ ತುಂಬಿದ 5,000 ರು ವಾಪಸ್ ಪಡೆಯಲು ಮೊಕದ್ದಮೆ ಹೂಡಿದನು. ಪಂಜಾಬ್ ನ್ಯಾಯಾಲಯವು ಈ ಒಪ್ಪಂದದ ನಿಷ್ಫಲವಾಗಿದೆ ಎಂದಿತು. ಏಕೆಂದರೆ ಒಪ್ಪಂದದ ಉದ್ದೇಶ ಸದರಿ ಮೈದಾನವನ್ನು ಟಾಂಗಾ ಸ್ಟ್ಯಾಂಡ್ ಆಗಿ ಪರಿವರ್ತಿಸುವುದು ಆಗಿತ್ತು. ಈಗ ಆ ಉದ್ದೇಶ ವಿಫಲವಾಗಿದೆ. ಥರ್ಡ್ ಒಂದು, ಒಪ್ಪಂದವು ಕಾನೂನುಬಾಹಿರ ಆಗುವುದು. ಪ್ರತಿ ಒಪ್ಪಂದದ ಪ್ರತಿಫಲ ಮತ್ತು ಉದ್ದೇಶ ಕಾನೂನುಬದ್ಧವಾಗಿರಬೇಕು. ಒಪ್ಪಂದ ಮಾಡಿಕೊಂಡ ಸಂದರ್ಭದಲ್ಲಿ ಒಪ್ಪಂದದ ಉದ್ದೇಶ ಕಾನೂನುಬದ್ಧವಾಗಿದ್ದು ತದನಂತರ ಅದು ಕಾನೂನುಬಾಹಿರವಾದರೆ ಒಪ್ಪಂದ ಅಸಿಂಧು ಆಗುತ್ತದೆ ಹಾಗೂ ನಿಷ್ಫಲ ತತ್ವ ಅನ್ವಯವಾಗುತ್ತದೆ. ಉದಾಹರಣೆ, ಏನು ಬೀನಿಗೆ ಫೆಬ್ರವರಿ ತಿಂಗಳಲ್ಲಿ 5 ಮೂಟೆ ಸಕ್ಕರೆಯನ್ನು ಮಾರುವುದಾಗಿ ವಚನ ಕೊಟ್ಟಿದ್ದನು. ಆದರೆ ಜನವರಿ ತಿಂಗಳಲ್ಲಿ ಮುಕ್ತ ಮಾರುಕಟ್ಟೆಯಲ್ಲಿ ಸಕ್ಕರೆ ಮಾರಾಟವನ್ನು ಕೇಂದ್ರ ಸರ್ಕಾರ ನಿಷೇಧಿಸುತ್ತದೆ. ಈಗ ಈ ಒಪ್ಪಂದ ಕಾನೂನುಬಾಹಿರವಾದರೆ ನಿಷ್ಫಲವಾಗುತ್ತದೆ. ಆದರೆ ವ್ಯಾವಹಾರಿಕ ತೊಂದರೆ ಇದಕ್ಕೆ ಅನ್ವಯಿಸುವುದಿಲ್ಲ. ವ್ಯಾವಹಾರಿಕ ತೊಂದರೆ ಅಂದರೆ ಪ್ರತಿ ವ್ಯವಹಾರದಲ್ಲಿ ಏನಾದರೂ ವ್ಯಾವಹಾರಿಕ ತೊಂದರೆ ಇದ್ದೇ ಇರುತ್ತದೆ. ಆ ವ್ಯಾವಹಾರಿಕ ತೊಂದರೆ ನಿಷ್ಫಲ ಸಿದ್ಧಾಂತಕ್ಕೆ ನಾಂದಿಯಾಗಲಾರದು. ನಿಷ್ಫಲ ಸಿದ್ಧಾಂತ ಅನ್ವಯ ಒಪ್ಪಂದ ಶೂನ್ಯವಾಗಬೇಕಾದರೆ ಒಪ್ಪಂದದ ಮೂಲಭೂತ ಉದ್ದೇಶ ವಿಫಲವಾಗಿರಬೇಕು. ಉದಾಹರಣೆ, ರಾಮನಗರದ ರಾಮಮಂದಿರದ ಜಾತ್ರೆಗೆ ಸಾವಿರಾರು ಭಕ್ತಾದಿಗಳು ಬರುತ್ತಿದ್ದಾರೆ ಎಂದು ಇಟ್ಟುಕೊಳ್ಳೋಣ. ಮಂದಿರದ ಟ್ರಸ್ಟ್ ಕಮಿಟಿಯವರು ಜಾತ್ರೆಗೆ ಬರುವ ಭಕ್ತರಿಂದ ತಲೆ ಶುಲ್ಕ ವಸೂಲಿ ಮಾಡುವ ಪದ್ಧತಿ ಇಟ್ಟುಕೊಂಡಿದ್ದರು. ಈ ಶುಲ್ಕ ವಸೂಲಿಯನ್ನು ಒಬ್ಬ ಗುತ್ತಿಗೆದಾರನಿಗೆ ಕೊಟ್ಟು ಅವನಿಂದ ರೂ. 50,000 ಪಡೆಯುತ್ತಾರೆ. ಗುತ್ತಿಗೆದಾರನಿಗೆ ಲಾಭವೂ ಆಗಬಹುದು. ರೂಪಾಯಿ 1,00,000 ಸಂಗ್ರಹವಾದರೆ ಅವನಿಗೆ ರೂ. 50,000 ಲಾಭ. ಆದರೆ ಕೇವಲ 40,000 ಸಂಗ್ರಹವಾದರೆ ಗುತ್ತಿಗೆದಾರನಿಗೆ ಹಾನಿಯಾಗುತ್ತದೆ. ಈ ಕಾರಣದಿಂದ ಒಪ್ಪಂದ ನಿಷ್ಫಲವಾಗುವುದಿಲ್ಲ. ಏಕೆಂದರೆ ವ್ಯವಹಾರವೆಂದರೆ ಲಾಭವೂ ಆಗಬಹುದು, ಆಗಲಿಕ್ಕೆ ಇಲ್ಲ. ಇದು ಕೇವಲ ವ್ಯಾವಹಾರಿಕ ತೊಂದರೆ. ಈಗ ಇಲ್ಲಿ ಒಂದು ವೇಳೆ ಜಿಲ್ಲಾ ಅಧಿಕಾರಿಗಳು ಜಾತ್ರೆ ಮಾಡಬಾರದು ಎಂದು ಆದೇಶ ಹೊರಡಿಸಿದರೆ ಎಂದರೆ ಆಗ ಉದ್ದೇಶ ವಿಫಲವಾಯಿತು. ಏಕೆಂದರೆ ಜಾತ್ರೆಯೇ ಆಗಲಿಲ್ಲವೆಂದರೆ ಒಪ್ಪಂದದ ಮೂಲಾಧಾರವೇ ಇಲ್ಲವಾಯಿತು. ಈ ಒಪ್ಪಂದ ಶೂನ್ಯವಾಗುತ್ತದೆ ಮತ್ತು ನಿಷ್ಫಲ ತತ್ವ ಅನ್ವಯವಾಗುತ್ತದೆ. ಒಡಂಬಡಿಕೆ ನಿಷ್ಫಲವಾಗುವ ನಿರ್ದಿಷ್ಟ ಆಧಾರಗಳು. ಮೂಲವಾಗಿ ಭೌತಿಕ ನಿರ್ವಹಣೆಯ ಅಸಾಧ್ಯತೆ, ಇಲ್ಲವೇ ಉದ್ದೇಶ ವಿಫಲವಾಗುವಿಕೆ, ಇಲ್ಲವೇ ಉದ್ದೇಶ ಕಾನೂನುಬಾಹಿರವಾದಾಗ ಒಡಂಬಡಿಕೆ ನಿಷ್ಫಲವಾಗುತ್ತದೆ. ಈ ರೀತಿಯಿಂದ ನಿಷ್ಫಲವಾಗುವ ಕೆಲವು ವಿವಿಧ ಸಂದರ್ಭ ಅಥವಾ ಆಧಾರಗಳು ಈ ಕೆಳಗಿನಂತೆ ಇವೆ. ವಿಷಯವಸ್ತು ನಾಶವಾದಾಗ, ಪರಿಸ್ಥಿತಿಯಲ್ಲಿ ಬದಲಾವಣೆ, ಅಪೇಕ್ಷಿತ ಘಟನೆ ಘಟಿಸದೇ ಇದ್ದಾಗ, ಒಡಂಬಡಿಕೆ ವಚನದಾತನ ಮೃತ್ಯು ಅಥವಾ ನಿಶ್ಯಕ್ತತೆ, ಸರ್ಕಾರ ಅಥವಾ ಶಾಸಕಾಂಗದ ಹಸ್ತಕ್ಷೇಪ, ಯುದ್ಧದಿಂದ ನಿಷ್ಫಲ. ವಿಷಯವಸ್ತು ನಾಶವಾದಾಗ ಪ್ರತಿಯೊಂದು ಒಡಂಬಡಿಕೆ ಒಂದು ವಿಷಯವಸ್ತು ಇದ್ದೇ ಇರುತ್ತದೆ. ಆ ವಿಷಯವಸ್ತು ಇದೆ ಎಂಬ ಕಾರಣಕ್ಕಾಗಿ ಆ ಒಡಂಬಡಿಕೆ ಆಗಿರುತ್ತದೆ. ಆ ವಿಷಯವಸ್ತು ನಾಶವಾದಾಗ ಒಡಂಬಡಿಕೆಯಲ್ಲಿ ನಿಷ್ಫಲತೆ ಉಂಟಾಗುತ್ತದೆ. ಕೇಸ್ ಲಾ ಇದಕ್ಕೊಂದು ನೋಡೋಣ. ಹಾವೆಲ್ ವರ್ಸಸ್ ಕೂಪ್ಲ್ಯಾಂಡ್. ಈ ಪ್ರಕರಣದಲ್ಲಿ ಪ್ರತಿವಾದಿಯು ಒಬ್ಬ ರೈತ ತನ್ನ ಜಮೀನಿನಲ್ಲಿ ಬೆಳೆಯುವ ಆಲೂಗಡ್ಡೆಗಳನ್ನು ವಾದಿಗೆ ಮಾರಲು ಒಪ್ಪಿಕೊಂಡನು. ಅದರಂತೆ ಹಾಲು ಬೆಳೆದನು. ಆದರೆ ರೋಗದಿಂದ ಎಲ್ಲ ಬೆಳೆಯೂ ನಾಶವಾಯಿತು. ಆದ್ದರಿಂದ ಆಲೂಗಡ್ಡೆಗಳನ್ನು ವಾದಿಗೆ ಮಾರಲು ಸಾಧ್ಯವಾಗಿಲ್ಲ. ಈಗ ವಾದಿಯ ಪ್ರತಿವಾದಿಯ ವಿರುದ್ಧ ಮೊಕದ್ದಮೆ ಹೂಡಿ ಒಪ್ಪಂದದ ಉಲ್ಲಂಘನೆಗೆ ಪರಿಹಾರ ಕೇಳಿದನು. ನ್ಯಾಯಾಲಯವು ಈ ಒಪ್ಪಂದ ಶೂನ್ಯವಾಗಿದೆ ಎಂದು ತಿಳಿಸಿತು ಮತ್ತು ಇಲ್ಲಿ ಒಪ್ಪಂದ ನಿಷ್ಫಲವಾಗಿದೆ ಏಕೆಂದರೆ ವಿಷಯವಸ್ತು ಇನ್ನಿಲ್ಲವಾಗಿದೆ ಎಂದಿತು.
ಸೆಕೆಂಡ್ ಬಂತು ಪರಿಸ್ಥಿತಿಯಲ್ಲಿ ಬದಲಾವಣೆ. ಒಡಂಬಡಿಕೆ ಒಂದು ವಿಶಿಷ್ಟ ಸಂದರ್ಭ ಪರಿಸ್ಥಿತಿಯ ಮೇಲೆ ನಿಂತಾಗ ಆ ಪರಿಸ್ಥಿತಿಯಲ್ಲಿ ಆಮೂಲಾಗ್ರ ಬದಲಾವಣೆಯಾದರೆ ಒಡಂಬಡಿಕೆ ನಿಷ್ಫಲವಾಗುತ್ತದೆ. ಆದರೆ ಬದಲಾವಣೆ ಪರಿಸ್ಥಿತಿಯು ತಳಪಾಯಕ್ಕೆ ತಗಲುವಂತೆ ಇರಬೇಕು ಮತ್ತು ಆ ಬದಲಾವಣೆ ಅನಿರೀಕ್ಷಿತವಾಗಿರಬೇಕು. ಆದರೆ ನಿರೀಕ್ಷಿತ ಬದಲಾವಣೆಯಾದಾಗ ಒಡಂಬಡಿಕೆ ನಿಷ್ಫಲವಾಗಲಾರದು ಮತ್ತು ಆ ಬದಲಾವಣೆಯು ಯಾವುದೇ ಅಥವಾ ಮೂರನೆಯದು ಪಕ್ಷದ ತಪ್ಪಿನಿಂದ ಆಗಿರಬಾರದು. ಇದಕ್ಕೊಂದು ಕೇಸ್ ನೋಡೋಣ. ಜೆ.ಸಿ. ಸ್ಟೀಮ್ಶಿಪ್ ಲೈನ್ ಲಿಮಿಟೆಡ್ ವರ್ಸಸ್ ಇಂಪೀರಿಯಲ್ ಕಾರ್ಪೊರೇಷನ್. ಈ ಪ್ರಕರಣದಲ್ಲಿ ಒಂದು ಹಡಗು ಕಂಪನಿಯು ನಿಗದಿತ ದಿನಾಂಕದಿಂದ ವಾದಿಯ ಸರಕುಗಳೊಂದಿಗೆ ಪ್ರಯಾಣ ಬೆಳೆಸುವುದಾಗಿ ವಚನವಿತ್ತಿತ್ತು. ಆದರೆ ಹಡಗಿನ ಮುಖ್ಯ ಭಾಗ ಅನಿರೀಕ್ಷಿತವಾಗಿ ಸ್ಫೋಟಗೊಂಡು ಪ್ರಯಾಣಕ್ಕೆ ಅಯೋಗ್ಯವಾಯಿತು. ಈ ರೀತಿಯಾಗಿ ಪ್ರಯಾಣ ಬೆಳೆಸದೇ ಇದ್ದಾಗ ವಾದಿಯು ವಿಳಂಬಕ್ಕೆ ಮೊಕದ್ದಮೆ ಹಾಕಿದನು. ನ್ಯಾಯಾಲಯ ಇಲ್ಲಿ ನಿಷ್ಫಲತ್ವವನ್ನು ಅನುಸರಿಸಿ ಒಡಂಬಡಿಕೆ ಶೂನ್ಯವೆಂದು ಘೋಷಿಸಿ, ಏಕೆಂದರೆ ಪರಿಸ್ಥಿತಿಯಲ್ಲಿ ಅನಿರೀಕ್ಷಿತ ಬದಲಾವಣೆ ಆಗಿದೆ. ಇನ್ನೊಂದು ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಎಸ್. ಮಹೇಶದಾಸ್. ಈ ಪ್ರಕರಣದಲ್ಲಿ ಭಾರತಕ್ಕೆ ಸ್ವತಂತ್ರ ಬರುವುದಕ್ಕೆ ಸ್ವಲ್ಪ ಮೊದಲು ಎಸ್. ಮಹೇಶದಾಸನು ತನ್ನ ಸರಕುಗಳನ್ನು ರೈಲಿಗೆ ಸಾಗಣೆಗಾಗಿ ಒಪ್ಪಿಸಿದನು. ರೈಲಿನ ಅಧಿಕಾರಿಗಳ ತಪ್ಪಿನಿಂದಾಗಿ ಆ ಸರಕುಗಳು ತಮ್ಮ ತಪ್ಪು ಸ್ಥಳಕ್ಕೆ ಮುಟ್ಟಿದವು. ಆಮೇಲೆ ಸ್ವತಂತ್ರ ಬಂದಿತು. ಆ ಸ್ಥಳವು ಪಾಕಿಸ್ತಾನಕ್ಕೆ ಹಸ್ತಾಂತರವಾಗಿ ರೈಲಿನವರು ಆ ಸರಕುಗಳನ್ನು ಮಹೇಶದಾಸನಿಗೆ ಒಪ್ಪಿಸಲು ಸಾಧ್ಯವಾಗಲಿಲ್ಲ. ಮಹೇಶದಾಸನು ಒಡಂಬಡಿಕೆ ಉಲ್ಲಂಘನೆಗಾಗಿ ಮೊಕದ್ದಮೆ ಹೂಡಿ ಪರಿಹಾರ ಕೇಳಿದನು. ಸರ್ಕಾರವು ಯೂನಿಯನ್ ಆಫ್ ಇಂಡಿಯಾ ವಾದವೆಂದರೆ ಒಡಂಬಡಿಕೆಯ ಬದಲಾದ ಪರಿಸ್ಥಿತಿಯು ಅನ್ವಯ ನಿಷ್ಫಲವಾಗಿದೆ. ನ್ಯಾಯಾಲಯ ಈ ವಾದವನ್ನು ಒಪ್ಪಲಿಲ್ಲ, ಏಕೆಂದರೆ ಈ ಬದಲಾವಣೆ ಅನಿರೀಕ್ಷಿತವಲ್ಲ, ಅದು ಮೊದಲೇ ಗೊತ್ತಿತ್ತು. ಎರಡನೆಯದಾಗಿ, ಅಧಿಕಾರಿಗಳ ತಪ್ಪಿನಿಂದಾಗಿ ಆ ಸರಕುಗಳು ತಪ್ಪು ಸ್ಥಳಕ್ಕೆ ಸಾಗಿಸಲ್ಪಟ್ಟಿದ್ದವು. ಆದ್ದರಿಂದ ಪರಿಹಾರ ಧನ ನೀಡಲು ನ್ಯಾಯಾಲಯ ಆದೇಶಿಸಿತು. ಅಪೇಕ್ಷಿತ ಘಟನೆ ಘಟಿಸದೇ ಇದ್ದಾಗ ಒಡಂಬಡಿಕೆಯ ಒಂದು ಸಂಭಾವನೆಯು ಘಟನೆಯ ಮೇಲೆ ನಿಂತಾಗ ಆ ಘಟನೆ ಅಸಂಭವವಾದಾಗ ಒಡಂಬಡಿಕೆಯು ನಿಷ್ಫಲ ತತ್ವದ ಅನ್ವಯ ಶೂನ್ಯವಾಗುತ್ತದೆ. ಇದಕ್ಕೊಂದು ನೋಡೋಣ. ಕ್ರೇಲ್ ವರ್ಸಸ್ ಹೆನ್ರಿ. ಈ ಪ್ರಕರಣದಲ್ಲಿ ಪ್ರತಿವಾದಿಯು ರಾಜಕುಮಾರನ ಪಟ್ಟಾಭಿಷೇಕದ ಮೆರವಣಿಗೆ ಹಾಯ್ದು ಹೋಗುವ ಬೀದಿಯಲ್ಲಿದ್ದ ವಾದಿಯ ಕೊಠಡಿಯನ್ನು ಬಾಡಿಗೆಗೆ ಹಿಡಿಯಲು ಒಡಂಬಡಿಕೆ ಮಾಡಿಕೊಂಡನು. ರಾಜಕುಮಾರನು ಅನಾರೋಗ್ಯದಿಂದಾಗಿ ಆ ಮೆರವಣಿಗೆ ರದ್ದಾಯಿತು. ವಾದಿಯ ಬಾಡಿಗೆ ವಸೂಲಿಗೆ ಪ್ರತಿವಾದಿ ವಿರುದ್ಧ ಮೊಕದ್ದಮೆ ಹೂಡಿದನು. ನಿಷ್ಫಲ ತತ್ವದ ಅನ್ವಯ ಈ ಒಡಂಬಡಿಕೆ ಶೂನ್ಯವಾಗುತ್ತದೆ. ಆದ್ದರಿಂದ ಬಾಡಿಗೆ ಕೊಡಬೇಕಾಗಿಲ್ಲ ಎಂದು ನ್ಯಾಯಾಲಯವು ತೀರ್ಪು ಕೊಟ್ಟಿತು. ಒಡಂಬಡಿಕೆಯು ನಾಲ್ಕನೇದು, ಒಡಂಬಡಿಕೆ ವಚನದಾತನ ಮೃತ್ಯು ಅಥವಾ ನಿಶ್ಯಕ್ತತೆ. ಅಂದರೆ ಯಾರು ಮಾತು ಕೊಟ್ಟಿರ್ತಾರಲ್ವ ವಚನದಾತ, ಅವನು ಸತ್ತು ಹೋದರೆ ಸಾಮಾನ್ಯವಾಗಿ ವಚನಪಾಲನ ವಾರಸುದಾರನ ಹೊಣೆಗಾರಿಕೆ ಆಗುತ್ತಾನೆ. ಆದರೆ ಆ ವಚನವು ವೈಯಕ್ತಿಕವಾಗಿದ್ದಾಗ ಅಥವಾ ವೈಯಕ್ತಿಕ ಕೌಶಲ ಕಲೆಯ ಮೇಲೆ ನಿಂತಾಗ, ವಚನದಾತನ ಸಾವಿಗೀಡಾದರೆ ಅಥವಾ ನಿಭಾಯಿಸಲು ನಿಶ್ಯಕ್ತನಾದರೆ ಒಡಂಬಡಿಕೆ ನಿಷ್ಫಲ ತತ್ವದ ಅನ್ವಯ ಶೂನ್ಯವಾಗುತ್ತದೆ. ಸರ್ಕಾರ ಅಥವಾ ಶಾಸಕಾಂಗದ ಹಸ್ತಕ್ಷೇಪ. ಸರ್ಕಾರದ ಹೊಸ ಕಾನೂನಿನಿಂದ ಈಗಿದ್ದ ಒಡಂಬಡಿಕೆಯು ಕಾನೂನುಬಾಹಿರವಾಗಬಹುದು ಅಥವಾ ಕಾರ್ಯಾಂಗದ ಹಸ್ತಕ್ಷೇಪದಿಂದ ಒಡಂಬಡಿಕೆ ನಿರ್ವಹಣೆ ಅಸಾಧ್ಯವಾಗಬಹುದು. ಇದಕ್ಕೊಂದು ಕೇಸ್. ಮೆಟ್ರೋಪಾಲಿಟನ್ ವಾಟರ್ ಬೋರ್ಡ್ ವರ್ಸಸ್ ಡಿ.ಕೆ. ಕೆಕ್ರಿ ಮತ್ತು ಕಂಪನಿ ಲಿಮಿಟೆಡ್. ಈ ಪ್ರಕರಣದಲ್ಲಿ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಪ್ರತಿವಾದಿಯು ಆ ತಿಂಗಳಿನಲ್ಲಿ ನೀರಿನ ಟ್ಯಾಂಕನ್ನು ಕಟ್ಟಿಸಿಕೊಡುವುದಾಗಿ ವಾದಿಗೆ ವಚನ ಕೊಟ್ಟಿದ್ದನು. ಆದರೆ ಆ ಜಾಗೆಯನ್ನು ಸೈನ್ಯ ತೆಗೆದುಕೊಂಡಿದ್ದರಿಂದ ಅಲ್ಲಿ ಪ್ರತಿವಾದಿಗೆ ಆ ಸಮಯದಲ್ಲಿ ನೀರಿನ ಟ್ಯಾಂಕ್ ಕಟ್ಟಲಾಗಲಿಲ್ಲ. ವಾದಿ ಮೊಕದ್ದಮೆ ಹೂಡಿದನು. ನ್ಯಾಯಾಲಯ ಈ ಒಪ್ಪಂದ ಸರ್ಕಾರದ ಹಸ್ತಕ್ಷೇಪದಿಂದ ಶೂನ್ಯವಾಗಿದೆ ಎಂದು ತೀರ್ಮಾನಿಸಿತು. ಯುದ್ಧದಿಂದ ನಿಷ್ಫಲ. ಎರಡು ರಾಷ್ಟ್ರಗಳ ಮಧ್ಯೆ ಯುದ್ಧ ಪ್ರಾರಂಭವಾದರೆ ಹಲವಾರು ರೀತಿಯ ಒಡಂಬಡಿಕೆ ನಿಷ್ಫಲವಾಗುತ್ತದೆ. ಅದರಲ್ಲಿ ಸಾರ್ವಜನಿಕ ನೀತಿಗೆ ವಿರುದ್ಧ ದಿಗ್ಬಂಧನ ಮೇಲಿನ ಎರಡು ರೀತಿಯಿಂದ ಯುದ್ಧದಿಂದ ನಿಷ್ಫಲವಾಗುತ್ತದೆ. ಸಾರ್ವಜನಿಕ ನೀತಿಗೆ ವಿರುದ್ಧ. ಶತ್ರು ದೇಶದ ಪ್ರಜೆಗಳೊಡನೆ ವ್ಯಾಪಾರ ಮಾಡುವುದು ಸಾರ್ವಜನಿಕ ನೀತಿಗೆ ವಿರುದ್ಧವೆಂಬುದನ್ನು ಸೆಕ್ಷನ್ 23ರಲ್ಲಿ ತಿಳಿಸಲಾಗಿದೆ. ಉದಾಹರಣೆ, ಎ ಮತ್ತು ಬಿ ದೇಶದ ನಡುವೆ ಯುದ್ಧ ಘೋಷಿಸಲ್ಪಟ್ಟಾಗ ಎ ಮತ್ತು ಬಿ ದೇಶದ ಪ್ರಜೆಗಳು ಪರಸ್ಪರ ಶತ್ರು ಪ್ರಜೆಗಳಾಗುತ್ತಾರೆ. ಆದ್ದರಿಂದ ಇವರ ಮಧ್ಯೆ ಮಾಡಿಕೊಂಡ ಒಡಂಬಡಿಕೆ ಶೂನ್ಯವಾಗುತ್ತದೆ. ದಿಗ್ಬಂಧನ.
ಒಂದು ಯುದ್ಧನಿರತ ದೇಶ ಇನ್ನೊಂದು ಯುದ್ಧನಿರತ ದೇಶದ ಮೇಲೆ ದಿಗ್ಬಂಧನ ಹಾಕಿದಾಗ ದಿಗ್ಬಂಧನ ವಿಧಿಸಲ್ಪಟ್ಟ ರಾಷ್ಟ್ರದ ಬಂದರುಗಳಿಗೆ ಯಾವುದೇ ಹಡಗು ಹೋಗುವ ಹಾಗಿಲ್ಲ. ಇದರ ಪರಿಣಾಮ ತಟಸ್ಥ ದೇಶದ ಮೇಲೆ ಆಗುತ್ತದೆ. ಇಂತಹ ಸಂದರ್ಭದಲ್ಲಿ ಕೆಲವು ರಫ್ತು ಒಡಂಬಡಿಕೆ ಮಾಡಿಕೊಂಡಿದ್ದರೆ ಅದು ಶೂನ್ಯವಾಗುತ್ತದೆ ಮತ್ತು ನಿಷ್ಫಲವಾಗುತ್ತದೆ.